ಕರ್ನಾಟಕದಲ್ಲಿ BJP 2014 ಮತ್ತು 2019 ಲೋಕಸಭಾ ಚುನಾವಣೆಗಳಿಗಿಂತ ಈ ಬಾರಿ ಡೆಲ್ಲಾಗಿ ಯಾಕೆ ಕಾಣ್ತಾ ಇದೆ ಅನ್ನೋದಕ್ಕೆ ಹಲವಾರು ಕಾರಣಗಳನ್ನು ಹುಡುಕ್ತಾ ಹೋಗ್ಬೋದಾಗಿದೆ. 2014 ಮತ್ತು 2019 ಚುನಾವಣೆಗಳಲ್ಲಿ BJP ತನ್ನದೇ ಆದ ಒಂದು ರಾಷ್ಟ್ರಮಟ್ಟದ ಅಜೆಂಡಾಗಳನ್ನು ಇಟ್ಕೊಂಡಿತ್ತು. ಅವುಗಳನ್ನು ಈಗಾಗಲೇ ಕೆಲವೊಂದು ಪೂರೈಸಿದೆ. ಆ ರೀತಿಯಲ್ಲಿ ನೋಡೋಕ್ಕಾದರೆ ಅವೆರಡು ಚುನಾವಣೆಗಳು ಕೂಡ ಅಭಿವೃದ್ಧಿ ಮಂತ್ರವನ್ನು ಪಠಿಸ್ತಾ ಬಂತು. ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ BJPಯ ಸಂಘಟನೆಯು ಅದೇ ರೀತಿಯ ಒಂದು ದೊಡ್ಡ ಮಟ್ಟದಲ್ಲಿ ಇತ್ತು. ಈಗ 2024 ಚುನಾವಣೆಗೆ ಸಂಬಂಧಿಸಿದಂತೆ ನೋಡೋದಾದರೆ ಆ ರೀತಿ ರಾಷ್ಟ್ರಮಟ್ಟದ ಒಂದು ದೊಡ್ಡ ಅಜೆಂಡಾಗಳನ್ನಾಗಲಿ ಅಭಿವೃದ್ಧಿ ಮಂತ್ರವನ್ನಾಗಲಿ ಈ ಬಾರಿ ತಗೊಳ್ತಾ ಇಲ್ಲ. ಅದನ್ನು ಬಿಟ್ಟು ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆಯಾ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಲೋಕಲ್ ವಿಚಾರಗಳೇನಿದೆ ಅವುಗಳನ್ನು ತಗೊಂಡು ಪ್ರಚಾರದಲ್ಲಿ ಬಳಸ್ಕೊಳ್ಳಾಗ್ತಾ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಈ ಬಾರಿ ಅಷ್ಟು ಒಂದು ಸಮಂಜಸವಾದಂಥ ಒಂದು ರಾಜಕೀಯ ಒಂದು ಹೋರಾಟ BJPಯ ಒಂದು ಪ್ರಬಲ ಒಂದು ಪ್ರತಿಸ್ಪರ್ಧಿ ಏನು ಕಾಂಗ್ರೆಸ್ ಆಡಳಿತ ಪಕ್ಷ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿದೆ, ಇದರ ವಿರುದ್ಧದ BJP ಅಷ್ಟು ಸಮರ್ಥನೀಯವಾಗಿ ತೋರ್ತಾ ಇಲ್ಲ. ಇದಕ್ಕೆ ಇಲ್ಲಿನ ರಾಜ್ಯ BJP ಪಕ್ಷ ಏನಿದೆ ಇದರ ಒಂದು ಆಡಳಿತ ನಡೆಸ್ತಾ ಇರೋವಂಥವರು ಸಂಘಟಕರು ಪ್ರಚಾರಕರಾಗಿ ಇದರಲ್ಲಿ ಏನಿದ್ದಾರೆ ಪಾಲ್ಗೊಂಡಿದ್ದಾರೆ ಇವರ ಒಂದು ದೌರ್ಬಲ್ಯವನ್ನು ತೋರಿಸ್ತಾ ಇದೆಯಾ, ಅಥವಾ ಆಡಳಿತವನ್ನು ಒಗ್ಗೂಡಿ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಇದನ್ನಾಗಲಿ, ಅಥವಾ ಇವರು ಆ ರೀತಿ ಮಾಡಲಿಕ್ಕೆ ಆಗಲ್ಲ ಅನ್ನೋ ಚಾತುರ್ಯತೆ ಇಲ್ಲ ಇವರಲ್ಲಿ ಅನ್ನೋದಾಗಲಿ ಇದು ಎತ್ತಿ ತೋರಿಸ್ತಾ ಇದೆಯಾ, ಇವರ ಒಂದು ವೈಫಲ್ಯವನ್ನು ತೋರಿಸ್ತಾ ಇದೆಯಾ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇರುವಂಥ ಒಂದು ಅಂಶ ಆಗಿದೆ. ಏಕೆಂದರೆ ಯಾವುದೇ ಒಂದು ಅಂಶಗಳನ್ನು ಕಾಂಗ್ರೆಸ್ ಪಕ್ಷ BJPಯ ವಿರುದ್ಧ ಆರೋಪಗಳನ್ನು ಮಾಡದಂಥ ಸಂದರ್ಭದಲ್ಲಿ ಅದನ್ನು ಪ್ರತಿಸ್ಪರ್ಧಿಯಾಗಿ ನಿಲ್ಲೋದಕ್ಕೆ ಆಗ್ತಾ ಇಲ್ಲ. ಇದರ ಜೊತೆಗೆ ಇವರಲ್ಲಿನೇ ಈಗ ಟಿಕೆಟ್ ಹಂಚಿಕೆಯ ನಂತರ ಕಂಡುಬಂದಂಥ ಕೆಲವೊಂದು ಬಿರುಕುಗಳು ವೈಮನಸ್ಸುಗಳು ಇವುಗಳೇನಿದೆ ಇವುಗಳು ಕೂಡ ಕಾರಣವಾ, ಅಥವಾ ಯಡಿಯೂರಪ್ಪ ಮತ್ತು ಅವರ ಮಗ ಅಂದರೆ ಅವರ ಕುಟುಂಬ ರಾಜಕಾರಣ ಮಾಡ್ತಾಯಿದ್ದಾರೆ, ಅವರ ಅಪ್ಪ ಮಕ್ಕಳು ಅವರ ಸ್ವಾರ್ಥಕ್ಕಾಗಿಯೇ ಎಲ್ಲವನ್ನು ಮಾಡ್ಕೊಳ್ತಾ ಇದ್ದಾರೆ, ರಾಜ್ಯದ ರಾಜಕಾರಣವನ್ನು ಬಲಿ ಕೊಡ್ತಾ ಇದ್ದಾರೆ ಅಂತ ಕೆಲವರು ಭಿನ್ನ ರಾಗವನ್ನು ಹಾಡ್ತಾ ಇರೋವಂಥ BJPನಲ್ಲಿರುವಂಥವ್ರು ಹೇಳ್ತಾ ಇರೋವಂಥ ಮಾತು ಸತ್ಯನಾ? ಎಲ್ಲವನ್ನು ಕೂಡ ಪರಿಗಣಿಸಿ ನೋಡೋದಾದರೆ ಇಲ್ಲಿ ಏನೋ ಒಂದು ಕೊರತೆ ಕಾಣ್ತಾ ಇದೆ. ಈ ವರ್ಷ 2024ರಲ್ಲಿ ಅದೇ ತಮಿಳುನಾಡಿನಲ್ಲಿ BJP ಒಂದು ಮುಖಂಡತ್ವವನ್ನು ವಹಿಸಿಕೊಂಡಿರುವಂಥ ಅಣ್ಣಾಮಲೈ ಏನೋ ಒಂದು ಪ್ರತಿಸ್ಪರ್ಧಿಯ ಒಂದು ಆಕ್ರಮಣಕಾರಿ ಹೋರಾಟವನ್ನು ಮಾಡ್ತಾಯಿದ್ರು ಆ ಚುನಾವಣಾ ವೇಳೆಯಲ್ಲಿ. ಆ ರೀತಿಯಲ್ಲಿ ಅದರಲ್ಲಿ ಶೇಕಡ ಒಂದು 50ರಷ್ಟು ಕೂಡ ಕರ್ನಾಟಕದಲ್ಲಿ BJP ಪಾಳೆಯದಲ್ಲಿ ಕಂಡು ಬರದೇ ಇರುವಂಥದ್ದು ಇಲ್ಲಿ ಒಂದು ಎಲ್ಲ ಒಂದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸೊ ಇದರಿಂದ ಈಗ ವಿಜೇಂದ್ರ ಅವರವರು BJPಯ ಪಕ್ಷದ ಒಂದು ಆಳ್ವಿಕೆಯನ್ನು ವಹಿಸ್ಕೊಂಡಿರುವಂಥವ್ರು ಇದರಲ್ಲಿ ಎಲ್ಲರನ್ನು ಒಗ್ಗೂಡಿ ಒಂದು ಆಳ್ವಿಕೆಯ ಮುಂದಾಳತ್ವವನ್ನು ತಗೊಂಡು ಹೋಗೋದಕ್ಕೆ ವಿಫಲರಾಗ್ತಾ ಇದ್ದಾರಾ ಅನ್ನೋದು ಕಂಡು ಬರ್ತಾ ಇದೆ. ಜೊತೆಗೆ ಈಶ್ವರಪ್ಪ ಆಗಿರ್ಬೋದು, ಬೇರೆ ಬೇರೆ ಬಣಗಳಾಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಇವರುಗಳು ವೈಮನಸ್ಸನ್ನು ಇಟ್ಕೊಂಡಿರೋದ್ರಿಂದ ಇವರನ್ನೆಲ್ಲನೂ ಒಗ್ಗೂಡಿಸೋಕ್ಕಾಗದೇ ಇರೋದ್ರಿಂದ ಕರ್ನಾಟಕದಲ್ಲಿ BJPಯ ಒಂದು ಪಾಳೆಯದಲ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ ಅಷ್ಟೊಂದು ಆಕ್ರಮಣಕಾರಿಯಾಗಿ ಅಥವಾ ಒಂದು ಪ್ರಬಲ ವಿಚಾರಗಳನ್ನು ತಗೊಂಡು ಸಂಘಟನೆಗಳನ್ನು ಮಾಡೋಕ್ಕೆ ಆಗದೇ ಇರುವಂಥದ್ದು ಏನಾದರೂ ಆಗ್ತಾ ಇದೆಯಾ ಅನ್ನೋದು ಕಂಡು ಬರ್ತಾ ಇದೆ. ಕೇವಲ ಈ ಒಂದು ಚುನಾವಣೆಯಲ್ಲಿ ಬರೀ ಮೋದಿಯ ಒಂದು ಸಮಾರಂಭಗಳು ಅವರ ಒಂದು ಭಾಷಣಗಳೇ ಆಯ್ತೇ ಹೊರತು ಇಲ್ಲಿ ಲೋಕಲ್ ಲೀಡರ್ಸ್ ಏನಿದ್ದಾರೆ, ಇಲ್ಲಿನ ಒಂದು ಸಂಘಟನೆಕಾರರು ಏನಿದ್ದಾರೆ, ಪಕ್ಷ ಸಂಘಟನೆಕಾರರು ಏನಿದ್ದಾರೆ, ಇವರ ಒಂದು ಪ್ರಾಬಲ್ಯ ಆಗಿರ್ಬೋದು, ಇವರು ನಡೆಸುವಂಥ ಸಭೆ ಸಮಾರಂಭಗಳಾಗ್ಬೋದು ಯಾವುದೂ ಈ ವರ್ಷ ಕಂಡು ಬರಲಿಲ್ಲ. ಇದು ಇವರಲ್ಲಿ ಒಗ್ಗಟ್ಟಿನ ಕೊರತೆ ಇರೋದು ಕಾರಣನಾ ಅಂತ ಅನ್ನೋದು ಮುಖ್ಯವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಬಹುಶಃ ಇವರಲ್ಲಿ ಒಗ್ಗಟ್ಟಿನ ಕಾರಣ ಇಲ್ಲದೆ ಇರೋದರಿಂದ ಮೋದಿಯವರು ಬಂದಾಗ ಅವ್ರು ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದು ವೇದಿಕೆಗಳನ್ನು ಹಂಚಿಕೊಂಡಿರೋದನ್ನು ಮೇಲ್ನೋಟಕ್ಕೆ ಕಾಣ್ತಾ ಇರೋದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಒಂದು ಅಂಶಗಳು ಕಂಡು ಬರ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ವಿಜೇಂದ್ರ ಅವರು ಎಲ್ಲರನ್ನು ಒಗ್ಗೂಡಿಸಿ ಒಂದು ಆಡಳಿತವನ್ನು ನಡೆಸೋದರಲ್ಲಿ ವಿಫಲರಾದ್ರ ಇವರ ಆಳ್ವಿಕೆಯನ್ನು ಅಂದರೆ BJP ಪಕ್ಷದ ಅಧ್ಯಕ್ಷರಾಗಿ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಇವರ ಒಂದು ವೈಫಲ್ಯತೆ ಕಂಡು ಬರ್ತಾ ಇದೆಯಾ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣಬರ್ತಾ ಇದೆ. ಮತ್ತು ಯತ್ನಾಳ್ ಮತ್ತು ಈಶ್ವರಪ್ಪ ಇವರೇ ಅಲ್ಲ, ಇನ್ನೂ ಬೇರೆ ಇತರರು ಏನಿದ್ದಾರೆ ಎಲ್ಲರೂ ಗೂಡಿಸಿಕೊಂಡು ಆಡಳಿತವನ್ನು ಚುಕ್ಕಾಣಿಯನ್ನು ಮುನ್ನಡೆಸುವಂಥ ಒಂದು ಪಕ್ಷದ ದೀನ ವ್ಯಕ್ತಿ ಕರ್ನಾಟಕದಲ್ಲಿ
ಕೊರತೆ ಕಂಡುಬರ್ತಾ ಇದೆಯಾ ಅನ್ನೋದು ಇಲ್ಲಿ ಮುಖ್ಯವಾಗಿ ಕಂಡುಬರ್ತಾ ಇದೆ. ಸೊ ಇದು ಮುಂದೆ ಯಾವ ಒಂದು ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳು ನಿಮಗೆ ಸಿಗುವಂತಾಗುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ.